ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಳೆದ ವರ್ಷ ಏಪ್ರಿಲ್ 2025ರಲ್ಲಿ ಚಿರತೆ ಕಾಣಿಸಿಕೊಂಡು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಸಿತ್ತು. ರಾತ್ರಿ ವೇಳೆ ಹೊಲಗಳು ಹಾಗೂ ಗ್ರಾಮದ ಹೊರವಲಯಗಳಲ್ಲಿ ಚಿರತೆ ಸಂಚರಿಸುತ್ತಿರುವುದು ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ಜನರು ಭಯಭೀತರಾಗಿದ್ದರು. ಈ ಹಿನ್ನೆಲೆ ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಚಿರತೆಯನ್ನು ಪತ್ತೆಹಚ್ಚಲು ವಿಶೇಷ ಕ್ರಮಗಳನ್ನು ಕೈಗೊಂಡಿದ್ದರು. ಚಿರತೆಯನ್ನು ಸೆರೆಹಿಡಿಯಲು ಹಲವು ಸ್ಥಳಗಳಲ್ಲಿ ಬಲೆಗಳನ್ನು ಅಳವಡಿಸಲಾಗಿದ್ದು, ಅದರ ಚಲನವಲನವನ್ನು ಗಮನಿಸಲು ಸಿಸಿ ಕ್ಯಾಮೆರಾಗಳನ್ನು ಸ್ಥಾಪಿಸಲಾಗಿತ್ತು. ಆದರೆ ನಿನ್ನೆ ಕೆಡಿ ಜಂಬಗಿ ಗ್ರಾಮದ ಸುರೇಶ ಮಲಕನ್ನವರ ಅವರ ತೋಟದಲ್ಲಿ ಮತ್ತೆ ಚಿರತೆಯ ಚಲನವಲನಗಳು ಕಂಡುಬಂದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿತ್ತು. ಸುದ್ದಿ ತಿಳಿದ ತಕ್ಷಣ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಬೊನವನ್ನು ಅಳವಡಿಸಿದ್ದರು. ಇಂದು ಅಳವಡಿಸಿದ ಬೊನದಲ್ಲಿ ಚಿರತೆ ಬಿದ್ದಿರುವುದು ದೃಢಪಟ್ಟಿದ್ದು, ಈ ಕುರಿತು ಎ.ಸಿ.ಎಫ್. ಪ್ರದೀಪ ರಾಠೋಡ್ ಮಾಹಿತಿ ನೀಡಿದ್ದಾರೆ. ಚಿರತೆಯನ್ನು ಸುರಕ್ಷಿತವಾಗಿ ಅರಣ್ಯ ಪ್ರದೇಶಕ್ಕೆ ಸ್ಥಳಾಂತರ ಮಾಡುವ ಕಾರ್ಯವನ್ನು ಅರಣ್ಯ ಇಲಾಖೆ ಕೈಗೊಳ್ಳಲಿದೆ ಎಂದು ತಿಳಿದುಬಂದಿದೆ. ಜಂಬಗಿ ಬಿಕೆ ಗ್ರಾಮದ ಸುತ್ತಮುತ್ತ ಸುಮಾರು ದಿನಗಳಿಂದ ಚಿರತೆ ಕಂಡು ಬರ್ತಾ ಇದೆ ಅಂತ ಹೇಳಿ ಜನರು ಸುಮಾರು ಹೇಳ್ತಾ ಇದ್ರು. ಹಾಗೇನೆ ಇಲಾಖೆ ಕೂಡ ತುರ್ತು ಅದಲ್ಲಿ ಕ್ರಮ ಎಲ್ಲ ಕೈಗೊಂಡು ನಮ್ಮ ಚಿರತೆ ಹಿಡಿಯುವಲ್ಲಿ ಇವತ್ತಿನ ದಿವಸ ಯಶಸ್ವಿಯಾಗಿದೆ. ಅಲ್ಲಿಯ ಜನರು ಕೂಡ ಉತ್ತಮವಾಗಿ ಸಹಕಾರ ನೀಡಿದ್ದಾರೆ. ಅಲ್ಲಿ ಸುತ್ತಮುತ್ತಲೂ ಏನು ಓಡಾಡ್ತಾ ಇತ್ತು ಆ ಚಿರತೆ ಇವತ್ತಿನ ದಿವಸ ನಮ್ಮ ಇಲಾಖಾ ಕಾರ್ಯಾಚರಣೆಯಿಂದ ಅದು ಸಿಕ್ಕಿರ್ತದೆ. ಅಲ್ಲಿ ಜನರು ಎಲ್ಲರೂ ನಿರಾಳರಾಗಿದ್ದಾರೆ ಅಂತ ಹೇಳಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀವಿ. ಈಗ ಸುಮಾರು ದಿನದಿಂದ ಅದು ಚಿರತೆ ತನ್ನ ಪಥವನ್ನ ಬದಲಿಸ್ತಾ ಇತ್ತು. ಅದನ್ನ ನಾವು ಕ್ರಮೇಣವಾಗಿ ಅದು ಎಲ್ಲೆಲ್ಲಿ ಮೂವ್ಮೆಂಟ್ ಕಂಡು ಬರ್ತಾ ಇದೆ ಆ ಎಲ್ಲ ಜಾಗದಲ್ಲೂ ನಾವು ಚಿರತೆ ಬೋನನ್ನ ನಾವು ಶಿಫ್ಟ್ ಮಾಡ್ತಾ ಇದ್ವಿ. ಈಗ ನಿನ್ನೆ ದಿವಸ ಏನು ಅದು ಮೊಮೆಂಟ್ ಏನು ಕಂಡು ಬಂತು ಆ ಜಾಗದಲ್ಲಿ ನಿನ್ನೆ ದಿವಸ ನಾವು ಬೋನ್ ಅಳವಡಿಸಿದಾಗ ಚಿರತೆ ಕ್ಯಾಪ್ಚರ್ ಆಗಿರೋದು ಇರ್ತವೆ. ಯಾರಿಗೆ ಒಬ್ಬರಿಗೆ ಒಳಗೆ ಹೋಗಾಗುತ್ತೆ ನೋಡ್ರಿ, ಈಸಿ ಆಕೈತಿ ಆಮೇಲೆ ನೋಡ್ರಿ.